ಬಿಡದಿಯ ಒಂದು ಗ್ರೇಟರ್ ಬೆಂಗಳೂರಿನ ಟೌನ್ಶಿಪ್ನ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಇವತ್ತಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನಗಳು ಎಲೆಕ್ಟ್ರಿಫೈ ಸ್ಪೀಡಲ್ಲಿ ನಡೀತಾ ಇದೆ. ಅತ್ಯಂತ ವೇಗದಲ್ಲಿ ಈ ಒಂದು ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. ನಿನ್ನೆ ದಿನ ಈ ಗ್ರೇಟರ್ ಬೆಂಗಳೂರಿನ ಅಥಾರಿಟಿ ಏನಿದೆ ಇದರ ಪಿತಾಮಹ ಅಂತಕ್ಕಂಥದ್ದು ಅವರ ಹೇಳಿಕೆಯಲ್ಲಿರ್ತಕ್ಕಂಥದ್ದು. ಈಸ್ ದ ಮೇನ್ ಆರ್ಕಿಟೆಕ್ಚರ್ ಅಂತ ಇಟ್ಕೊಂಡಿದ್ದಾರೆ. ಹೇಳ್ತಾರೆ ಅವರು HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ರೆಡಿ ಟು ರಿಲೀಸ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳಿದ್ದೇನೆ ಅಂತ ಬರೆದಿದ್ದಾರೆ. ಇಲ್ಲಿ ಜಮೀನು ಹೇಗೆ ಒದಗಿಸಬೇಕು ಅಂತ ಹೇಳಿ ಅಂತಕ್ಕಂಥದ್ದು ಹೇಳ್ತಾರೆ. ನನ್ನನ್ನೇನೋ ಪಿತಾಮಹ ಅಂತ ಹೇಳ್ತಾರೆ. ಈ ಪ್ರಾಜೆಕ್ಟ್ನ ವಿಷಯದಲ್ಲಿ ಈಗಾಗಲೇ ಒಂದು ಸುದೀರ್ಘವಾಗಿ ಯಾವ್ಯಾವ ಹಂತದಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಸ್ನೇಹಿತರಿಗೆ ಕಾಪಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದಿರಲಿ ಅದು ಆಮೇಲೆ ಹೇಳ್ತೀನಿ. ಈಗ ಕೆಲವು ಪತ್ರಿಕೆಗಳಲ್ಲಿ ಕಾಪಿಗಳು ರಿಲೀಸ್ ಆಗಿದೆ. ಯಾಕದನ್ನು ಹೇಳ್ತೀನಿ ಅಂದರೆ ಈ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಇದೆ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಪ್ಪ ಅದ್ರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲ, ಒಂದು ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಒಂದು ಭಾಗ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ದಾರೆ. ಏನಪ್ಪ ಅದು ಕಿಟ್ಗಳಿದೆ ಇಲ್ಲಿ ಬ್ರದರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಿನಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾನೇ ಮುಖ್ಯಮಂತ್ರಿ ಅವತ್ತು ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ನಂದಗುಡಿ ಹೋಬಳಿ, ಕಸಬಾ ಹೋಬಳಿ, ರಾಮನಗರ, ಬಿಡದಿ ಹೋಬಳಿ, ರಾಮನಗರ, ಸೋಲೂರು ಹೋಬಳಿ 23/9/2006 ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಮೊದಲನೇ ಪ್ರಾರಂಭ ಆದದ್ದು 18/10/2006 ಸರ್ಕಾರದ ಅಧಿಸೂಚನೆ ಈ 5 ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಳ್ಳಲು ಅಧಿಸೂಚಿಸಲಾಗಿದೆ. 28/11/2006 ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಯುಮೆಂಟೇಷನ್ ಕಮಿಟಿ
ರಚಿಸಿ ಆದೇಶಿಸಲಾಗಿದೆ. ಕಾಪಿ ಕೊಡ್ತೀನಿ ನಿಮ್ಗಳು, ಮತ್ತೇನಾದ್ರು ನಿಮ್ಮ ಹತ್ರ ಇಲ್ಲದೆ ಇದ್ರೆ. ದೆನ್ 29/11/2006 ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಘೋಷಿಸಲ್ಪಟ್ಟ ಗ್ರಾಮಗಳಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ, ಕೈಗೊಳ್ಳತಕ್ಕದ್ದಲ್ಲ ಅಂತಕ್ಕಂಥ ಹೇಳಿದ್ರು. ಒಂದು ಆದೇಶ ಹೊರಟಿದೆ. 28/6/2006 ಉಪನಗರವನ್ನು ಅಭಿವೃದ್ಧಿಸಲು ಅಧಿಕೃತ ಪಾಲುದಾರರನ್ನು ಗುರುತಿಸಲು ಜಾಗತಿಕ ಟೆಂಡರ್ಗಳನ್ನು ಕರೆಯಲಾಯಿತು. 11/6/2007 ಕನಕಪುರ ತಾಲೂಕಿನ ಆರೋಳ್ಳಿ ಹೋಬಳಿಯ ಒಡೆರಹಳ್ಳಿ, ಮಂಡಲಹಳ್ಳಿ, ಪೂರ್ಣಗ್ರಾಮ ಹೆಚ್ಚುವರಿ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 11/6/2007 ಅಂದರೆ ಜೂನ್ ತಿಂಗಳು 11ನೇ ತಾರೀಕು 2007ನೇ ಇಸ್ವಿ. ಇದು ನನ್ನ ಅವಧಿಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಡೇಟ್ ವೈಸು, ಮಂತ್ಲಿ ವೈಸು ಅವರೇ ಕೊಟ್ಟಿದ್ದಾರೆ. ಈ ಕಾಪಿನೂ ನಿಮಗೆ ಕೊಡ್ತೀನಿ. ಇದಾದ ನಂತರ ಜುಲೈ ತಿಂಗಳಿನಲ್ಲಿ ಇದೇ 2007 ವಿಧಾನಸಭೆಯ ಕಲಾಪದಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಹೀಗೆ ಹಲವಾರು ಮುಖಂಡರುಗಳು ಸುದೀರ್ಘವಾಗಿ ಇದೇ ವಿಷಯವನ್ನು ಚರ್ಚೆ ಮಾಡಿದ್ದಾರೆ.